ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಒಂದು ವಚನ ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ. ಸಿರಿವಂತರು ಅರಮನೆಯ ಕಟ್ಟಿದೊಡೇನು ಫಲ, ಸಮೃದ್ಧವಾದ ಮನಸ್ಸು. ಸಿರಿವಂತರು ಅರಮನೆಯ ಕಟ್ಟಿದೊಡೇನು ಫಲ, ಸಮೃದ್ಧವಾದ ಮನಸ್ಸು ಇರದೊಡೆ. ಸಿರಿವಂತಿಕೆಗೆ ನೆಲೆ ಇಲ್ಲ, ದಾಸೋಹಂ ನೆಲೆ ಉಂಟು ನಮ್ಮ ಕಲಾ ಸಂಗಮನಾಥ. ಸಿರಿವಂತಿಕೆಗೆ ನೆಲೆ ಇಲ್ಲ, ದಾಸೋಹಂ ನೆಲೆ ಉಂಟು ನಮ್ಮ ಕಲಾ. ಹೌದಲ್ವೇ ಬಂಧುಗಳೇ? ನಮ್ಮಲ್ಲಿ ಎಷ್ಟೇ ದುಡ್ಡಿದ್ರು, ಎಷ್ಟೇ ಕೋಟಿಗಟ್ಟಲೆ ದುಡ್ಡು ಕೊಳಿತಾ ಇದ್ರು, ಸಮೃದ್ಧವಾದ ಮನಸ್ಸೇ ನಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ಆ ದುಡ್ಡು ಯಾವುದಕ್ಕೂ ಉಪಯೋಗ ಇಲ್ವೇ ಇಲ್ಲ. ಯಾರು ಶ್ರೀಮಂತಿಕೆ ಇರುತ್ತದೆಯೋ, ಯಾರು ಒಂದು ಆಸ್ತಿ ಒಂದಷ್ಟು ಭಾಗವನ್ನ ಸೇವೆಯಲ್ಲಿ ವಿನಿಯೋಗಿಸುವಂತಹ ಮನೋಭಾವ ಅವರು ನಿಜವಾದ ಶ್ರೀಮಂತ. ಸೊ ಈ ಒಂದು ಆಸ್ತಿ, ಅಂತಸ್ತು, ಶ್ರೀಮಂತಿಕೆ ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ. ಇವತ್ತಿರ್ಬೋದು, ನಾಳೆ ಇರಲ್ಲ. ಅದಕ್ಕೆ ಸ್ಥಿರ ಒಂದು ನೆಲೆ ಇಲ್ಲ. ಆದ್ರೆ ಯಾರು ದಾಸೋಹವನ್ನು ಉಣಬಡಿಸ್ತಾರೋ, ಯಾರು ತಮ್ಮ ಒಂದು ಆಸ್ತಿಯ ಒಂದಷ್ಟು ಹಣವನ್ನ ಸೇವೆಯಲ್ಲಿ ವಿನಿಯೋಗಿಸ್ತಾರೋ, ಖಂಡಿತವಾಗಿಯೂ ಕೂಡ ಅವರ ಒಂದು ಹೆಸರು ಅಜರಾಮರವಾಗುತ್ತೆ, ನಿಲ್ತಾರೆ. ಅವರ ಒಂದು ಹಣದ ಶ್ರೀಮಂತಿಕೆ ಎಲ್ರಿಗೂ ಮಾದರಿಯಾಗುತ್ತೆ ಅಂತ ಹೇಳ್ತಾ ಧನ್ಯವಾದ.